ನಮಸ್ಕಾರ ಪ್ರೀತಿಯ ವೀಕ್ಷಕರಿಗೆಲ್ಲ ಮನೆ ಗೃಹಿಣಿ ಚಾನಲ್ಗೆ ಆತ್ಮೀಯವಾದ ಸ್ವಾಗತ. ಇವತ್ತಿನ ದಿನ ಗರಿಗರಿಯಾಗಿ ವಿಭಿನ್ನ ರುಚಿಯನ್ನು ಕೊಡ್ತಕ್ಕಂಥ ತೆಂಗಿನಕಾಯಿ ಚಕ್ಲಿ ರೆಸಿಪಿ ಮಾಡೋದು ಹೇಗೆ ಅಂತ ನೋಡೋಣ. ಯಾವಾಗಲೂ ಒಂದೇ ಥರ ಚಕ್ಲಿ ಮಾಡಿ ತಿಂದು ಬೇಜಾರಾಗಿದ್ದರೆ ಈ ಒಂದು ತೆಂಗಿನಕಾಯಿ ಚಕ್ಲಿನ ಒಮ್ಮೆ ಖಂಡಿತ ಟ್ರೈ ಮಾಡಿ ನೋಡಿ. ಚಕ್ಲಿ ವಿಶೇಷ ಏನಪ್ಪ ಅಂದರೆ ತೆಂಗಿನಕಾಯಿ ಬಳಸಿರೋದ್ರಿಂದ ಒಂದೊಳ್ಳೆ ಪರಿಮಳದಿಂದ ತುಂಬಿರುತ್ತೆ. ಅಷ್ಟೇ ಅಲ್ಲದೆ ಸಖತ್ ರುಚಿಯನ್ನು ಕೊಡುತ್ತೆ. ಜೊತೆಗೆ ತುಂಬಾ ಗರಿಗರಿಯಾಗೂ ಕೂಡ ಬರುತ್ತೆ. ನೋಡ್ತಾ ಇದ್ದೀರಲ್ಲ ಈ ಥರ. ಅಷ್ಟೇ ಅಲ್ಲ, ಮಾಡುವಂಥ ವಿಧಾನ ಕೂಡ ತುಂಬಾ ಸುಲಭವಾದಂಥದ್ದು. ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ. ಇಲ್ಲಿ ಸ್ಟವ್ನ ಆನ್ ಮಾಡಿ ಒಂದು ಪಾತ್ರೆಗೆ 3/4 ಕಪ್ ಆಗುವಷ್ಟು ಉದ್ದಿನ ಕಾಳನ್ನು ಸೇರಿಸ್ತಾ ಇದ್ದೀನಿ. ಇಲ್ಲಿ ಉದ್ದಿನ ಕಾಳು ಅಥವಾ ಉದ್ದಿನ ಬೇಳೆ ಯಾವುದಾದ್ರೂ ಕೂಡ ನೀವು ಇಲ್ಲಿ ತೊಗೊಳ್ಬೋದು. ಇವಾಗ ಇದನ್ನು ಮೀಡಿಯಮ್ ಫ್ಲೇಮ್ನಲ್ಲಿ ಉದ್ದಿನ ಕಾಳು ಸ್ವಲ್ಪ ಲೈಟಾಗಿ ಕಲರ್ ಚೇಂಜ್ ಆಗೋವರೆಗೂ ಹುರಿದು ತೊಗೊಳ್ಬೇಕು. ಹೈ ಫ್ಲೇಮ್ನಲ್ಲಿಟ್ಟು ಹುರಿಯೋದಕ್ಕೆ ಹೋಗಬಾರ್ದು. ಮೀಡಿಯಮ್ ಫ್ಲೇಮ್ನಲ್ಲಿ ಹದವಾಗಿ ಇದನ್ನು ಹುರಿತಿರಬೇಕಾದ್ರೆ ಒಂದು ರೀತಿಯಾದಂತಹ ಪರಿಮಳ ಬರ್ತಾ ಇರುತ್ತೆ. ಹಾಗೆ ಸ್ವಲ್ಪ ಲೈಟಾಗಿ ಕಲರ್ ಕೂಡ ಚೇಂಜ್ ಆಗಿದೆ ಅಂದಾಗ ಸ್ಟವ್ನ ಆಫ್ ಮಾಡಿಬಿಟ್ಟು ಒಂದು ಪ್ಲೇಟಿಗೆ ತೆಗೆದಿಟ್ಟು ಪೂರ್ತಿ ತಣ್ಣಗಾದ್ಮೇಲೆ ನಾವು ಇದನ್ನು ಮಿಕ್ಸರ್ ಜಾರ್ಗೆ ಸೇರಿಸಬೇಕಾಗುತ್ತೆ. ಇವಾಗ ಪೂರ್ತಿ ತಣ್ಣಗಾಗಿದೆ. ಉದ್ದಿನ ಕಾಳೆಲ್ಲವೂ ಕೂಡ ಮಿಕ್ಸರ್ ಜಾರ್ಗೆ ಸೇರಿಸ್ತಾ ಇದ್ದೀನಿ. ಇದ್ರ ಜೊತೆಗೆ ಅರ್ಧ ಕಪ್ ಆಗುವಷ್ಟು ಪುಟಾಣಿ ಕೂಡ ಸೇರಿಸಿ ಆದಷ್ಟು ಇವೆರಡೂ ಕೂಡ ಪೂರ್ತಿ ನೈಸಾಗಿ ಪೌಡ್ರ್ ಥರ ಗ್ರೈಂಡ್ ಮಾಡ್ಕೊಳ್ಬೇಕಾಗುತ್ತೆ. ನೋಡಿ, ಇವಾಗ ಪೂರ್ತಿ ನೈಸಾಗಿ ಗ್ರೈಂಡ್ ಮಾಡ್ಕೊಂಡಿದ್ದೀನಿ. ಒಂದು ಸತಿ ಇದನ್ನ ಇವಾಗ ಜರಡಿ ಮಾಡಿ ಕೂಡ ತಗೊಳ್ತಾ ಇದ್ದೀನಿ. ಇನ್ನೂ ಸ್ವಲ್ಪ ದಪ್ಪ ಪ್ರಮಾಣದ ಏನಾದರೂ ಜಾಸ್ತಿ ಉಳ್ಕೊಂಡಿದ್ರೆ ಮತ್ತೆ ನೀವು ಅದನ್ನು ಮಿಕ್ಸರ್ ಜಾರ್ಗೆ ಹಾಕಿ ಪೌಡ್ರ್ ಥರ ಗ್ರೈಂಡ್ ಮಾಡ್ಕೊಳ್ಬೋದು. ನೋಡಿ, ಇವಾಗ ಪೂರ್ತಿಯಾಗಿ ನಾನಿಲ್ಲಿ ಜರಡಿ ಮಾಡಿ ತಗೊಂಡಿದ್ದಾಗಿದೆ. ಇದಕ್ಕೆ ಇವಾಗ 4 ಕಪ್ ಆಗುವಷ್ಟು ಅಕ್ಕಿ ಹಿಟ್ಟನ್ನು ಸೇರಿಸ್ತಾ ಇದ್ದೀನಿ. ಯಾವ ಕಪ್ಪಲ್ಲಿ ನಾನು ಉದ್ದಿನ ಕಾಳನ್ನು ತೊಗೊಂಡಿದ್ನೋ ಅದೇ ಕಪ್ಪಿನ ಅಳತೆಗೆ 4 ಕಪ್ ಆಗುವಷ್ಟು ಅಕ್ಕಿ ಹಿಟ್ಟು. ಈ ಒಂದು ಮೇಜರ್ಮೆಂಟಲ್ಲಿ ಈ ರೆಸಿಪಿನ ಟ್ರೈ ಮಾಡಿ ನೋಡಿ, ತುಂಬಾ ಪರ್ಫೆಕ್ಟಾಗಿ ಬರುತ್ತೆ. ಹಾಗೆ 1 ಸ್ಪೂನ್ ಆಗುವಷ್ಟು ಕರಿ ಎಳ್ಳು, 1 ಸ್ಪೂನ್ ಆಗುವಷ್ಟು ಅಜ್ವೇನವನ್ನು ಈ ಥರ ಕೈನಲ್ಲಿ ಉಜ್ಜಿಬಿಟ್ಟು ಸೇರಿಸ್ತಾ ಇದ್ದೀನಿ. ಇಲ್ಲಿ ಕರಿ ಎಳ್ಳಿನ ಬದಲಿಗೆ ಬಿಳಿ ಎಳ್ಳು ಕೂಡ ಸೇರಿಸ್ಬೋದು. ಅಜ್ವೇನವನ್ನು ಓಂಕಾಳು ಅಂತಲೂ ಕೂಡ ಹೇಳ್ತಾರೆ. ಮತ್ತು ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸಿ ಚೆನ್ನಾಗಿ ಇದನ್ನು ಒಂದು ಸತಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಈ ಒಂದು ಚಕ್ಲಿ ರೆಸಿಪಿಗೆ ಖಾರ ಹಾಕಬೇಕಾಗಿಲ್ಲ. ಖಾರ ಹಾಕದೇ ಇದ್ದರೂ ಕೂಡ ತುಂಬಾ ಟೇಸ್ಟಿಯಾಗಿ ಚೆನ್ನಾಗಿ ಬರುತ್ತೆ. ನಂತರ ಇದಕ್ಕೆ 1-2.5 ಚಮಚ ಆಗುವಷ್ಟು ಚೆನ್ನಾಗಿ ಕಾದಿರ್ತಕ್ಕಂಥ ಎಣ್ಣೆನ ಸೇರಿಸ್ತಾ ಇದ್ದೀನಿ. ಯಾವ ಥರ ಎಣ್ಣೆ ಬಿಸಿ ಇರಬೇಕು ಅಂದರೆ ಈ ಥರ ಹಿಟ್ಟಿಗೆ ಹಾಕಿದಾಗ ಅದು ನೊರೆ ಥರ ಬರಬೇಕು. ಅಷ್ಟು ಬಿಸಿಯಾಗಿರ್ತಕ್ಕಂಥ ಎಣ್ಣೆನ ಹಾಕಿ ಚೆನ್ನಾಗಿ ಹಿಟ್ಟಿನಲ್ಲಿ ಮಿಕ್ಸ್ ಮಾಡ್ಕೊಳ್ಳಿ. ಚೆನ್ನಾಗಿ ಮಿಕ್ಸ್ ಆದಮೇಲೆ ಈ ಥರ ಕೈನಲ್ಲಿ ಮುಟ್ಟಿಗೆ ಮಾಡಿ ನೋಡಿ. ಅದು ಮುಟ್ಟಿಗೆ ಬರ್ತಾ ಇದೆ ಅಂದರೆ ಹಾಕಿರ್ತಕ್ಕಂಥ ಎಣ್ಣೆ ಕೂಡ ಪರ್ಫೆಕ್ಟ್ ಆಗಿದೆ. ಹಾಗೆ ಹಿಟ್ಟಿನಲ್ಲಿ ಎಣ್ಣೆ ಕೂಡ ಚೆನ್ನಾಗಿ ಬೆರ್ತಿದೆ ಅಂತಲೇ ಅರ್ಥ. ಇವಾಗ ಇದನ್ನು ಸ್ವಲ್ಪ ಪಕ್ಕಕ್ಕೆ ಎತ್ತಿಡ್ತಾ ಇದ್ದೀನಿ. ಇಲ್ಲಿ ಒಂದು ಅರ್ಧ ಹೋಳಾಗುವಷ್ಟು ತೆಂಗಿನಕಾಯಿನ ತೊಗೊಂಡಿದ್ದೀನಿ, ಫ್ರೆಶ್ ಆಗಿರುವಂಥದ್ದು. ಅದನ್ನು ಸ್ವಲ್ಪ ಸಣ್ಣದಾಗಿ ಕಟ್ ಮಾಡಿ ಕಪ್ಪಿನ ಅಳತೆನಲ್ಲೂ ಕೂಡ 2 ಕಪ್ ಆಗುವಷ್ಟು ಮಿಕ್ಸರ್ ಜಾರ್ಗೆ ಸೇರಿಸಿ ಸ್ವಲ್ಪನೇ ನೀರನ್ನು ಸೇರಿಸ್ತಾ ಪೂರ್ತಿ ಇದನ್ನು ನುಣ್ಣಗೆ ರುಬ್ಕೊಂಡು ಬರಬೇಕು. ಇಲ್ಲಿ ರುಬ್ಬೋದಕ್ಕೆ ನಾನು ಅದೇ ಕಪ್ಪಿನ ಅಳತೆಯಲ್ಲಿ 1 ಕಪ್ ಆಗುವಷ್ಟು ನೀರನ್ನು ಸೇರಿಸ್ತಾ ಪೂರ್ತಿ ನೈಸಾಗಿ ಗ್ರೈಂಡ್ ಮಾಡ್ಕೊಂಡಿದ್ದೀನಿ. ಜೊತೆಗೆ ಇವಾಗ ಅದೇ ಕಪ್ಪಿನ ಅಳತೆಯಲ್ಲಿ ಮತ್ತೆ 1.5 ಕಪ್ ಆಗುವಷ್ಟು ನೀರನ್ನು ಸೇರಿಸ್ತಾ ಇದ್ದೀನಿ. ಟೋಟಲ್ ಆಗಿ 2.5 ಕಪ್ ಮೇಲೆ ಸ್ವಲ್ಪ ನೀರನ್ನು ಸೇರಿಸಿರೋದು. ಈ ಥರ ಸ್ಟೇನರ್ ಅಥವಾ ಒಂದು ತೆಳುವಾದಂಥ ಕಾಟನ್ ಬಟ್ಟೆನಲ್ಲಿ ಶೋಧಿಸಿ ತಗೊಳ್ಬೋದು. ಈ ಉಳಿದಂಥ ತೆಂಗಿನಕಾಯಿನಲ್ಲಿ ಚಟ್ನಿ ಕೂಡ ಮಾಡ್ಕೊಳ್ಬೋದು. ಇಲ್ಲಾಂದರೆ ಸ್ವಲ್ಪ ಸ್ಟವ್ ಮೇಲೆ ಪ್ಯಾನ್ ಇಟ್ಟು ಇದನ್ನು ಸ್ವಲ್ಪ ಹೊತ್ತು ಹುರಿದ್ರೆ ಡ್ರೈ ಕೊಕೊನಟ್ ಪೌಡ್ರ್ ಕೂಡ ಆಗಿ ಮಾಡ್ಕೊಳ್ಬೋದು. ಇವಾಗ ಈ ತೆಂಗಿನಕಾಯಿ ಹಾಲನ್ನು ಸ್ಟವ್ ಮೇಲಿಟ್ಟು ಒಂದು 3 ನಿಮಿಷ ಲೈಟಾಗಿ ಬಿಸಿ ಮಾಡಿಕೊಂಡ್ರೆ ಸಾಕು. ತೀರಾ ಬಿಸಿ ಆಗಬೇಕು ಅಂತೇನಿಲ್ಲ, ಸ್ವಲ್ಪ ಬಿಸಿ ಇದ್ದರೆ ಸಾಕು. ನಂತರ ಇದನ್ನು ರೆಡಿ ಮಾಡಿರೋಂಥ ಹಿಟ್ಟಿಗೆ ಸ್ವಲ್ಪನೇ ಸೇರಿಸ್ತಾ ಸಾಮಾನ್ಯವಾಗಿ ಚಕ್ಲಿಗೆ ನಾವು ಯಾವ ಥರ ಹಿಟ್ಟನ್ನು ಕಲಿಸ್ಕೊಳ್ತೀವಲ್ವ ಅದೇ ಥರ ಸ್ವಲ್ಪ ಸಾಫ್ಟಾಗಿಯೇ ಕಲಿಸ್ಕೊಳ್ತಾ ಇದ್ದೀನಿ. ಇಲ್ಲಿ ನಾನು ತೊಗೊಂಡಿರ್ತಕ್ಕಂಥ ತೆಂಗಿನಕಾಯಿ ಹಾಲಿನ ಕ್ವಾಂಟಿಟಿ, ಹಿಟ್ಟಿನ ಕ್ವಾಂಟಿಟಿ ಎರಡೂ ಕೂಡ ಕರೆಕ್ಟಾಗಿತ್ತು. ಮತ್ತು ನಾನಿಲ್ಲಿ ಎಕ್ಸ್ಟ್ರಾ ನೀರೇನು ಹಾಕಿಲ್ಲ. ಒಂದು ವೇಳೆ ಹಿಟ್ಟು ಇನ್ನೂ ಸ್ವಲ್ಪ ಗಟ್ಟಿಯಾಗಿದೆ, ತೆಂಗಿನಕಾಯಿ ಹಾಲು ಖಾಲಿ ಆಗಿಬಿಟ್ಟಿದೆ ಅಂದರೆ ಇನ್ನೂ ಸ್ವಲ್ಪ ತೆಂಗಿನಕಾಯಿ ತುರಿ ಉಳಿದಿರುತ್ತಲ್ವ ಅದನ್ನು ನಾವು ಸ್ವಲ್ಪ ನೀರು ಹಾಕಿ ಮತ್ತೆ ಗ್ರೈಂಡ್ ಮಾಡಿಕೊಂಡು ಶೋಧಿಸಿ ತೆಂಗಿನಕಾಯಿ ಹಾಲನ್ನು ತೆಕ್ಕೊಂಡು ಕೂಡ ಮತ್ತೆ ನಾದ್ಕೊಳ್ಬೋದು. ಇಲ್ಲ ಬೇಡಪ್ಪ ಅಂದರೆ ಇನ್ನು ಸ್ವಲ್ಪ ನೀರನ್ನು ಆ್ಯಡ್ ಮಾಡಿಕೊಂಡು ಕೂಡ ಹಿಟ್ಟನ್ನು ಕಲಿಸ್ಕೊಳ್ಬೋದು. ಆದರೆ ಪೂರ್ತಿಯಾಗಿ ನಾವಿಲ್ಲಿ ತೆಂಗಿನಕಾಯಿ ಹಾಲಿನಲ್ಲೇ ಹಿಟ್ಟನ್ನು ಕಲಿಸ್ಕೊಳ್ಳೋದ್ರಿಂದ ಸ್ವಲ್ಪ ವಿಭಿನ್ನ ರುಚಿಯನ್ನು ಕೊಡ್ತಕ್ಕಂಥ ಚಕ್ಲಿನ ರೆಡಿ ಮಾಡ್ಕೊಳ್ಬೋದು. ನೋಡಿ, ಇವಾಗ ಪೂರ್ತಿ ಹಿಟ್ಟನ್ನು ಸ್ವಲ್ಪ ಸಾಫ್ಟಾಗಿ ಕಲಿಸ್ಕೊಂಡಿದ್ದಾಗಿದೆ. ಚಕ್ಲಿ ಮಾಡೋದಕ್ಕೆ ಈ ಥರ ಚಕ್ಲಿ ಮಣೆನ ತಗೊಂಡು ಪೂರ್ತಿ ಎಣ್ಣೆನ ಅಪ್ಲೈ ಮಾಡಿ ಚಕ್ಲಿ ಮಾಡುವಂಥ ಪ್ಲೇಟನ್ನು ಸೇರಿಸಿ ಈ ರೆಡಿ ಮಾಡಿದಂಥ ಹಿಟ್ಟಿನಿಂದ ಇವಾಗ ಸ್ವಲ್ಪ ಹಿಟ್ಟನ್ನು ತಗೊಂಡು ಮತ್ತೆ ಅದನ್ನು ಒಂದು ಸತಿ ಚೆನ್ನಾಗಿ ನಾದ್ಕೊಂಡು ಉಳ್ಳೆನ ರೆಡಿ ಮಾಡ್ಕೊಳ್ತಾ ಇದ್ದೀನಿ.
ಈ ಥರ ಸ್ವಲ್ಪ ಮೆದುವಾಗಿ ನಾದ್ಕೊಂಡು ಉಳ್ಳೆನ ರೆಡಿ ಮಾಡ್ಕೊಳ್ಳೋದ್ರಿಂದ ಎಲ್ಲೂ ಕೂಡ ಚಕ್ಲಿ ಕಟ್ ಆಗೋದಿಲ್ಲ ಮಾಡ್ತಿರ್ಬೇಕಾದ್ರೆ. ಒಂದು ವೇಳೆ ಚಕ್ಲಿ ಮಾಡ್ತಿರ್ಬೇಕಾದ್ರೆ ಮಧ್ಯೆ ಮಧ್ಯೆ ಕಟ್ ಆಗ್ತಾ ಇದೆ ಅಂದರೆ ಹಿಟ್ಟು ಸ್ವಲ್ಪ ಗಟ್ಟಿಯಾಗಿದೆ ಅಂತಲೇ ಅರ್ಥ. ಆ ಟೈಮಲ್ಲಿ ನೀವು ಏನು ಮಾಡಬೇಡಿ, ಹಿಟ್ಟನ್ನು ಮತ್ತೆ ಒಂದು ಸ್ವಲ್ಪ ಮೆದುವಾಗಿ ನಾದ್ಕೊಂಡು ಉಳ್ಳೆನ ರೆಡಿ ಮಾಡಿಕೊಂಡು ಚಕ್ಲಿ ಒರಳಿಗೆ ಹಾಕಿ ಚಕ್ಲಿನ ಮಾಡಿ ನೋಡಿ. ಪರ್ಫೆಕ್ಟಾಗಿ ಎಲ್ಲೂ ಕೂಡ ಕಟ್ ಆಗದೇ ಇರೋ ರೀತಿಯಲ್ಲಿ ಚಕ್ಲಿನ ರೆಡಿ ಮಾಡ್ಕೊಳ್ಬೋದು. ನೋಡಿ ಇವಾಗ ನಾನು ಉಳ್ಳೆನ ರೆಡಿ ಮಾಡಿಕೊಂಡು ಚಕ್ಲಿ ಒರಳಿಗೆ ಸೇರಿಸಿದ್ದೀನಿ. ನೋಡ್ತಾ ಇದ್ರಲ್ಲ ಎಷ್ಟು ಚೆನ್ನಾಗಿ ಚಕ್ಲಿ ರೆಡಿ ಆಗ್ತಿದೆ ಅಂತ. ಎಷ್ಟು ದೊಡ್ಡದಾಗಿ ಬೇಕೋ ಅಷ್ಟು ದೊಡ್ಡದಾಗೂ ಕೂಡ ನೀವು ಇದನ್ನು ರೆಡಿ ಮಾಡ್ಕೊಳ್ಬೋದು. ಈ ಚಕ್ಲಿ ಮಾಡಬೇಕಾದ್ರೆ ಸ್ಟಾರ್ಟಿಂಗ್ ಪಾಯಿಂಟು ಮತ್ತು ಎಂಡ್ ಪಾಯಿಂಟನ್ನು ನಾವು ಅಟ್ಯಾಚ್ ಮಾಡಬೇಕಾಗುತ್ತೆ. ಸ್ವಲ್ಪ ಪ್ರೆಸ್ ಮಾಡಿ, ಇಲ್ಲಾಂದರೆ ಅದನ್ನು ಕೈಗೆ ಎತ್ತಿ ತೊಗೊಳ್ಬೇಕು ಅಂದರೆ ಕಟ್ಟಾಗಿ ಹೋಗ್ಬಿಡುತ್ತೆ. ಹಾಗಾಗಿ ಸ್ಟಾರ್ಟಿಂಗಲ್ಲಿ ಮತ್ತು ಎಂಡ್ ಪಾಯಿಂಟಲ್ಲಿ ಸ್ವಲ್ಪ ಪ್ರೆಸ್ ಮಾಡಿದರೆ ಅದು ಅಂಟ್ಕೊಂಡು ಈಸಿಯಾಗಿ ನಾವು ತೆಕ್ಕೊಳ್ಬೋದು. ಇಲ್ಲಿ 4 ಚಕ್ಲಿನ ರೆಡಿ ಮಾಡ್ಕೊಂಡಿದ್ದೀನಿ. ಈ ಕಡೆ ಎಣ್ಣೆ ಕೂಡ ಬಿಸಿಯಾಗಿದೆ. ತೀರಾ ಎಣ್ಣೆ ಬಿಸಿಯಾಗೂ ಕೂಡ ಇರಬಾರ್ದು, ಮೀಡಿಯಮ್ ಬಿಸಿಯಾಗಿದ್ದರೆ ಸಾಕು. ತಕ್ಷಣಕ್ಕೆ ನಾವು ಇದನ್ನು ತಿರುವಾಡೋಕ್ಕೆ ಹೋಗಬಾರ್ದು. ಮೀಡಿಯಮ್ ಫ್ಲೇಮ್ನಲ್ಲೇ ಸ್ವಲ್ಪ ಇದು ಫ್ರೈ ಆಗ್ತಾ ಮೇಲ್ಗಡೆ ಬರ್ತಾ ಇದೆ ಅಂದಾಗ ನಂತರ ಈ ಥರ ಜಾರ್ನಿಂದ ಸ್ವಲ್ಪ ತಿರುವಾಡ್ತಾ ಎರಡೂ ಬದಿಗೂ ಸ್ವಲ್ಪ ಗರ್ಗರಿ ಆಗೋವರೆಗೂ ಸ್ವಲ್ಪ ಲೈಟಾಗಿ ಹೊಂಬಣ್ಣದ ಕಲರ್ ಬರೋವರೆಗೂ ಡೀಪ್ ಫ್ರೈ ಮಾಡಿದರೆ ಸಾಕು. ಈ ಚಕ್ಲಿ ಸ್ವಲ್ಪ ತೀರಾ ಏನು ಹೊಂಬಣ್ಣದ ಕಲರ್ ಬರೋದಿಲ್ಲ, ಸ್ವಲ್ಪ ವೈಟ್ ಆಗೇ ಇರುತ್ತೆ. ಯಾಕಂದರೆ ನಾವಿಲ್ಲಿ ಖಾರದ ಪುಡಿ ಆಗಲಿ ಅರಿಶಿನದ ಪುಡಿ ಆಗಲಿ ಬಳಸಿಲ್ಲ. ನೋಡಿ ಇವಾಗ ಚಕ್ಲಿ ರೆಡಿ ಆಗಿದೆ. ಇದೇ ಥರ ಇನ್ನುಳಿದಂಥ ಚಕ್ಲಿನೂ ಕೂಡ ಡೀಪ್ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಎಲ್ಲ ಚಕ್ಲಿನೂ ಕೂಡ ಒಂದೇ ಸತಿ ರೆಡಿ ಮಾಡಿ ಇಟ್ಕೊಂಡ್ಬಿಟ್ರೆ ಸ್ವಲ್ಪ ಮೇಲ್ಭಾಗ ಒಣಗ್ದಂಗಾಗಿ ಕೈನಲ್ಲಿ ನಾವು ಎತ್ತಿ ಎಣ್ಣೆಗೆ ಹಾಕಬೇಕಾದ್ರೆ ಸ್ವಲ್ಪ ಅದು ಕಟ್ ಆಗೋ ಚಾನ್ಸಸ್ ಇರುತ್ತೆ. ಹಾಗಾಗಿ ಈ ರೀತಿ ನಾವು ಎಣ್ಣೆಯಲ್ಲಿ ಡೀಪ್ ಫ್ರೈ ಮಾಡ್ತಿರ್ಬೇಕಾದ್ರೆ ಆ ಕಡೆ ಚಕ್ಲಿನ ರೆಡಿ ಮಾಡಿಕೊಂಡ್ರೆ ಸಾಕು. ಹೇಗೂ ಚಕ್ಲಿ ಎಣ್ಣೆಯಲ್ಲಿ ಸ್ವಲ್ಪ ಫ್ರೈ ಆಗೋದಕ್ಕೆ ಸಮಯ ತಗೊಳುತ್ತೆ. ಅಷ್ಟರಲ್ಲಿ ಚಕ್ಲಿನ ರೆಡಿ ಮಾಡ್ಕೊಳ್ಬೋದು. ಎಣ್ಣೆಯಿಂದ ತೆಗೆದ ತಕ್ಷಣಕ್ಕೆ ಎಣ್ಣೆ ಜಾಸ್ತಿ ಹೀರ್ಕೊಂಡಿದೆಯಾ ಅಂತ ಅನಿಸುತ್ತೆ, ಆದರೆ ಸ್ವಲ್ಪ ಸಮಯ ಬಿಟ್ಟು ನೋಡಿ, ಎಣ್ಣೆ ಜಾಸ್ತಿ ಹೀರಿರೋದಿಲ್ಲ. ಎಲ್ಲ ಚಕ್ಲಿನೂ ಕೂಡ ನಾನಿವಾಗ ಡೀಪ್ ಫ್ರೈ ಮಾಡ್ಕೊಂಡಿದ್ದಾಗಿದೆ. ಎಷ್ಟು ಸೂಪರಾಗಿ ಬಂದಿವೆ ಅಂತ ನೋಡ್ತಾ ಇದ್ದೀರಲ್ಲ. ನೋಡಿ ಜಾಸ್ತಿ ಎಣ್ಣೆ ಕೂಡ ಹೀರಿಲ್ಲ, ಯಾವ ಥರ ರೆಡಿ ಆಗಿದೆ ಅಂತ. ತುಂಬಾ ಗರ್ಗರಿ ಆಗಿ ಪಳ್ಳಾಗಿರ್ತಕ್ಕಂತಹ, ಬಾಯಲ್ಲಿಟ್ಟರೆ ಹಾಗೆ ಕರುಮ್ ಕುರುಮ್ ಅಂತ ತಿಂತಾ ಇದ್ರೆ ತಿನ್ನೋಣ ಅನ್ನುವಷ್ಟು ವಿಭಿನ್ನ ರುಚಿಯನ್ನು ಕೊಡ್ತಕ್ಕಂತಹ ತೆಂಗಿನಕಾಯಿ ಚಕ್ಲಿ. ನೋಡಿ ಇವಾಗ ಒಂದು ಮುರಿದು ಕೂಡ ತೋರಿಸ್ತಾ ಇದ್ದೀನಿ, ಎಷ್ಟು ಗರಿಗರಿ ಆಗು ಕೂಡ ರೆಡಿ ಆಗಿದೆ ಅಂತ ನೋಡ್ತಾ ಇದ್ದೀರಲ್ಲ. ಇದನ್ನು ನೀವು ಒಂದು ಏರ್ ಟೈಟ್ ಕಂಟೈನರ್ನಲ್ಲಿ ಹಾಕಿಟ್ಟು 2ರಿಂದ 3 ವಾರಗಳವರೆಗೆ ಸ್ಟೋರ್ ಮಾಡಿ ಇಟ್ಟು ತಿನ್ಬೋದು. ಮತ್ತು ಎಷ್ಟು ದೊಡ್ಡದಾಗಿ ಬೇಕೋ ಅಷ್ಟು ದೊಡ್ಡದಾಗೂ ಕೂಡ ಈ ಚಕ್ಲಿನ ರೆಡಿ ಮಾಡ್ಕೊಳ್ಬೋದು. ಸೊ ನೋಡಿದ್ರಲ್ಲ ಸ್ನೇಹಿತರೆ, ಇವತ್ತಿನ ದಿವಸ ವಿಭಿನ್ನವಾಗಿರ್ತಕ್ಕಂಥ ಹಸಿ ತೆಂಗಿನಕಾಯಿಂದ ಮಾಡಿರ್ತಕ್ಕಂಥ ಚಕ್ಲಿ ರೆಸಿಪಿ. ಈ ರೆಸಿಪಿ ನಿಮಗೆ ಹೇಗೆ ಅನ್ನಿಸ್ತು ಅಂತ ಕಮೆಂಟಲ್ಲಿ ತಿಳಿಸಿ. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆಗೆ. ಹಾಗೆ ಮನೆ ಗೃಹಿಣಿ ಚಾನಲ್ನು ಕೂಡ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಈ ರೆಸಿಪಿ ನೋಡಿದಂಥ ಎಲ್ಲರಿಗೂ ಧನ್ಯವಾದಗಳು.